ಎರಡು ಅತ್ಯಂತ ಗಂಭೀರ ದರೋಡೆ ಪ್ರಕರಣಗಳು ಮತ್ತೆ ನಮ್ಮ ಒಂದು ಪ್ರಕರಣಗಳಲ್ಲಿ ದಾಖಲಾಗಿರುವಂಥದ್ದು ನಮಗೆ ಸದ್ಯಕ್ಕೆ ಮಾಹಿತಿ ತಿಳಿದಿದೆ. ಇತರೆ ಆರೋಪಿಗಳು ಕೂಡ ಅತ್ಯಂತ ಅಪಾಯಕಾರಿ ಆರೋಪಿಗಳು. ಅವ್ರದ್ದೆಲ್ಲ ವಿವರಗಳು ನಮಗೆ ಸಿಕ್ಕಿದೆ. ಆದಷ್ಟು ಬೇಗ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ. ಈಗಾಗಲೇ ನಮ್ಮ ತಂಡ ಮಹಾರಾಷ್ಟ್ರ ಸೇರಿದಂತೆ, ಮಂಗಳೂರು ಭಾಗ ಸೇರಿದಂತೆ, ಬೆಂಗಳೂರು ಸೇರಿದಂತೆ 3-4 ಪ್ರತ್ಯೇಕ ತಂಡಗಳಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಳಿದ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಶ್ರಮ ವಹಿಸ್ತಾ ಇದ್ದಾರೆ. ಆದಷ್ಟು ಬೇಗ ಆ ಆರೋಪಿಗಳನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ. ಈ ಇಬ್ಬರು ಆರೋಪಿಗಳ ಕಡೆಯಿಂದ ಸಾಕಷ್ಟು ಹಣ ಮತ್ತೆ ಅವರು ಈ ಒಂದು ದರೋಡೆ ಪ್ರಕರಣದಲ್ಲಿ ಬಂದಂತಹ ದುಡ್ಡಿಂದ ಖರೀದಿ ಮಾಡಿದಂತಹ ಕೆಲವು ವಸ್ತುಗಳು, ಕೆಲವು ಆಭರಣ ಸೇರಿದಂತೆ ಬೇರೆದನ್ನ ವಶಪಡಿಸ್ಕೊಂಡಿದ್ವಿ. ವೆಪನ್ಸು ಇನ್ನು ವಶಪಡಿಸ್ಕೊಳಕ್ಕೆ ಅಂತಾನೆ ಅಲ್ಲಿ ಗಬ್ಬೂರು ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಜಾಗ ಎಲ್ಲಿ ಕೃತ್ಯ ನಡೀತು ಆ ಜಾಗದಲ್ಲಿ ವೆಪನ್ಸ್ ಎಸ್ತಿದೀವಿ ಅಂತಂದು ಹೇಳಿದ್ರು. ಹಂಗಾಗಿ ಆ ವೆಪನ್ ರಿಕವರಿ ಮಾಡುವಂತ ಒಂದು ಪ್ರಕ್ರಿಯೆಗೆ ಪಂಚರ ಸಮೇತ ಹೋದಂತ ಸಂದರ್ಭದಲ್ಲಿ ಈ ಒಂದು ಕೃತ್ಯ ನಡೆದಿದೆ. ನಮ್ಮ ಇಬ್ಬರು ಸಿಬ್ಬಂದಿಗಳಿಗೆ ಸ್ವಲ್ಪ ಪೆಟ್ಟು ಹೆಚ್ಚಿಗೆ ಬಿದ್ದಿದೆ. ವೆಪನ್ಸ್ ಅಂದ್ರೆ ಇವ್ರು ಹೇಳಿರುವಂತ ಸದ್ಯದ ಡಿಸ್ಕ್ಲೋಷರ್ ಅಲ್ಲಿ ಈ ಲಾಂಗ್ಗಳು ಮತ್ತೆ ಲಾಂಗ್ ಮಚ್ಚುಗಳು ಅಂತಾರಲ್ಲ ಆ ತರದ್ದು ವೆಪನ್ಗಳಿತ್ತು. ಇವ್ರು ಗಾಡಿಯಲ್ಲಿ ಇಟ್ಕೊಂಡು ಅಫೆನ್ಸ್ ಮಾಡುವಂತ ಸಂದರ್ಭದಲ್ಲಿ ತಿರುಗಿದ್ದಾರೆ ಅನ್ನೋಂಥದ್ದು. ಮತ್ತೆ ಈ ಒಂದು ಕೃತ್ಯದಲ್ಲಿ ಸುಮಾರು 12ರಿಂದ 15ಕ್ಕೂ ಹೆಚ್ಚು ಜನ ಭಾಗಿಯಾಗಿರುವಂತ ಸಾಧ್ಯತೆ ಇದೆ. ಆ ಎಲ್ಲಾ ಆರೋಪಿಗಳನ್ನ ಆದಷ್ಟು ಬೇಗ ಪತ್ತೆ ಮಾಡಲಾಗ್ಬಿಡ್ತಾರಲ್ಲ. ಉಳಿದ ಆರೋಪಿಗಳಿಗೆ ಗೊತ್ತಾಗಿರುತ್ತೆ. ಇವಾಗ ಇವರಿಬ್ರದ್ದು ಅರೆಸ್ಟ್ ಆಗಿದೆ ಅಂತ ಗೊತ್ತಾದ್ರೆ ಉಳಿದ ಆರೋಪಿಗಳಿಗೆ ಗೊತ್ತಾಗಿರುತ್ತೆ. ಇದರಲ್ಲಿ ಬೆಂಗಳೂರು, ಮಂಗಳೂರು ಮತ್ತೆ ಕೆಲವು ಆರೋಪಿಗಳು ಕೇರಳ ಮೂಲದವ್ರು ಕೂಡ ಇದ್ದಾರೆ ಅಂತ ನಮಗೆ ತಿಳಿದ. ಇವ್ರನ್ನ ನಮ್ಮ ಅಧಿಕಾರಿಗಳು ಅರೆಸ್ಟ್ ಮಾಡಿ ಇವತ್ತು ಪಂಚನಾಮ ಮಾಡ್ಲಿಕ್ಕೆ ಅಂತ ಇಲ್ಲಿ ಗಬ್ಬೂರು ಕ್ರಾಸ್ ಅಲ್ಲಿ ತಗೊಂಡ್ಬಂದಾಗ ಈ ಒಂದು ಘಟನೆ ಆಗಿದೆ. ಅದು ಪತ್ತೆ ಮಾಡಬೇಕು. ಯಾಕಂದ್ರೆ 16-17 ಕೇಸ್ ಇದಾವೆ. ಅದರಲ್ಲಿ ಸಾಕಷ್ಟು 2023 ಕೇಸ್ ಇದೆ. ಈ ಭರತ್ ಅನ್ನೋದ್ ಮೇಲೆ ಯಲ್ಲಾಪುರ ಮತ್ತು ಬ್ಯಾಡಗಿಯಲ್ಲಿ ಇದೇ ರೀತಿ ದರೋಡೆ ಪ್ರಕರಣಗಳಲ್ಲಿ ಭಾಗವಹಿಸಿದ್ದಿದೆ. ಇನ್ನು ಬೇರೆ ಪೊಲೀಸರಿಗೆ ಇವ್ರು ಬೇಕಾದವ್ರ ಅನ್ನೋಂಥದ್ದು ಇವಾಗ ಸದ್ಯ ಟೆಕ್ನಿಕಲ್ ಅನಾಲಿಸಿಸ್ ಮತ್ತೆ ಇವ್ರು ಇಂಟ್ರಾಗೇಷನ್ ಅಲ್ಲಿ ನಡೆಯುತ್ತೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನಮ್ ಸದ್ಯದ ತನಿಖೆ, ಯಾಕಂದ್ರೆ ಅವ್ರನ್ನ ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದ ನಂತರನೇ ಅವ್ರನ್ನ ಅರೆಸ್ಟ್ ಮಾಡಿ ಪಂಚನಾಮೆ ಕರ್ಕೊಂಡು ಹೋಗಿರುವಂತದ್ದು. ಹುಬ್ಬಳ್ಳಿ ಧಾರವಾಡ ಲಿಮಿಟ್ಸ್ ಅಲ್ಲಿ ಬೇರೆ ದರೋಡೆ ಅಥವಾ ರಾಬರಿ ಪ್ರಕರಣಗಳಲ್ಲಿ ಇವ್ರು ಭಾಗಿಯಾಗಿರುವಂತದ್ದು ಇನ್ನೂ ನಮಗೆ ತಿಳಿದು ಬಂದಿಲ್ಲ. ಗೊತ್ತಿಲ್ಲ, ಅದನ್ನೆಲ್ಲ ಇನ್ನೂ ಬಹಳಷ್ಟು. ಈಗ ಆರೋಪಿಗಳು ಹೆಂಗ್ ಮಾಡ್ತಾರೆ ಅಂತಂದ್ರೆ, ನಿನ್ಗೆ ಯಾರು ಗೊತ್ತು ಅಂತ ಕೇಳಿದ್ರೆ ಯಾರು ಗೊತ್ತಿಲ್ಲ ಅಂತಾರೆ. ಯಾರಾದ್ರೂ ಒಬ್ನಿಗೆ ಕನೆಕ್ಟ್ ಮಾಡ್ಬಿಟ್ಟು ಇವ್ನು ಗೊತ್ತಂತಲ್ಲ, ನೋಡೋ ನಿನ್ ಮೊಬೈಲ್ ಅಲ್ಲಿ ಫೋಟೋ ಇದೆ ಅಂತಂದ್ರೆ ಅವ್ನು ಸರ್ ಇವನೊಬ್ಬ ಗೊತ್ತು ಅಂತಾರೆ. ಸೊ ಹಂಗೆ ನಾವು ಬೇರೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋಂಥದ್ದನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಅವ್ರನ್ನ ಇಂಟ್ರಾಗೇಷನ್ ಮಾಡಿದಾಗ, ಕ್ರಾಸ್ ಇಂಟ್ರಾಗೇಷನ್ ಮಾಡಿದಾಗ ಡಿಸ್ಕ್ಲೋಜರ್ ಮಾಡ್ತಾರೆ. ಮತ್ತೆ ಒಂದಂತೂ ಸತ್ಯ, ಇವ್ರು ಭಾಗವಹಿಸಿರುವಂತದ್ದು ಸಾಧ್ಯತೆ ಇದ್ದೇ ಇದೆ. ಯಾಕಂದ್ರೆ ನಮ್ಮ ಇಂಟ್ರಾಗೇಷನ್ ಅಲ್ಲೂ ಕೂಡ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ರೀತಿ ಕೃತ್ಯಗಳಲ್ಲಿ ಭಾಗವಹಿಸಿರೋದ್ರ ಬಗ್ಗೆ ಡಿಸ್ಕ್ಲೋಜರ್ ಹೇಳ್ತಾರೆ. ಬಟ್ ಯಾವುದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ. ಅದು ಮುಂದುವರೆದು ಎಲ್ಲೆಲ್ಲಿ ಡಿಸ್ಕ್ಲೋಜರ್ ಮಾಡಿದ್ದಾರೆ ಆ ವ್ಯಾಪ್ತಿಯ ಪೊಲೀಸ್ ಠಾಣೆ ಮತ್ತು ಜಿಲ್ಲೆಗಳಿಗೆ ನಮ್ಮ